ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆಧ್ಯಾತ್ಮಿಕ ಮಿತ್ರರೇ, ಬ್ರಹ್ಮಸೂತ್ರ ಪ್ರಿಯರೇ, ನಾವು ಹಿಂದಿನ ವಿಡಿಯೋದಲ್ಲಿ 150ನೇ ಸೂತ್ರದಲ್ಲಿ, ಅಂದರೆ ಒಟ್ಟಾರೆ 150ನೇ ಸೂತ್ರದಲ್ಲಿ, ಅಂದರೆ ಮೊದಲ ಪಾದದ ಮೊದಲ ಅಧ್ಯಾಯದ 4ನೇ ಪಾದದ 16ನೇ ಸೂತ್ರದಲ್ಲಿ ಏನು ಹೇಳಿದೆವು ಅಂದರೆ, ನಾವು ಪ್ರಶ್ನೆ ಏನಿತ್ತು, ಈಗ ನಾವು ಸಾಂಖ್ಯರನ್ನು ತತ್ವವನ್ನು ಅಲ್ಲಗಳೆದ ನಂತರ ಇನ್ನು ಕೆಲವು ಸಮಸ್ಯೆಗಳು ಇಲ್ಲಿಲ್ಲೇ ಬರುತ್ತೆ. ಅಂದರೆ ಏನು, ವೇದಾಂತವನ್ನು ನಂಬೋರಲ್ಲೂ ಸಹ ಕೆಲವು ಪ್ರಶ್ನೆಗಳು ಹಾಗೆ ಉಳಿದುಕೊಳ್ಳುತ್ತೆ. ಯಾಕಂದರೆ ಉಪನಿಷತ್ತುಗಳನ್ನು ಓದಿದಾಗ ಒಂದೊಂದು ಉಪನಿಷತ್ತಿನಲ್ಲಿ ಒಂದೊಂದು ಥರ ಹೇಳ್ದಾಗೆ ಇದೆ ಅಂತ ನಮಗೆ 150ನೇ ಸೂತ್ರ ಹೇಳ್ತು. ಏನು ಹೇಳ್ತು? ಶ್ರುತಿಯಲ್ಲಿ ಈಗ ಛಾಂದೋಗ್ಯ ಉಪನಿಷತ್ತಲ್ಲಿ ಹೇಳುತ್ತೆ, ಸದೇವ ಸೌಮ್ಯ ಇದಮಗ್ರಮಾಸೀತ್. ಇದರ ಅರ್ಥ ಏನು? ಒಂದೇ ಒಂದು ಇತ್ತು, ಅಂದರೆ ಅದು ಸತ್ತು ಅನ್ನೋದು ಒಂದೇ ಇತ್ತು, ಅಥವಾ ಅದನ್ನೇ ನೀವು ಪರಬ್ರಹ್ಮ ಅಂತ ಹೇಳಿದ್ರೆ ಅದು ಒಂದೇ ಇತ್ತು, ಅದರಿಂದಾಗಿ ಜಗತ್ತು ಬಂತು ಅಂತ ಹೇಳಿದರು. ಇನ್ನೊಂದು ತೈತರಿ ಉಪನಿಷತ್ತು ಹೇಳುತ್ತೆ, ಅಸದ್ವಾ ಇದಮಗ್ರಮಾಸೀತ್. ಅಲ್ಲಿ ಅಸತ್ ಅಂತ ಒಂದಿತ್ತು, ಆ ಅಸತ್ತಿನಿಂದ ಈ ಜಗತ್ತು ಉಂಟಾಯಿತು ಅಂತ. ಈಗ ಪ್ರಶ್ನೆ, ಒಂದು ಉಪನಿಷತ್ತಲ್ಲಿ ಸತ್ತಿನಿಂದ ಈ ಜಗತ್ತು ಉಂಟಾಯಿತು ಅಂತ, ಇನ್ನೊಂದು ಉಪನಿಷತ್ತಲ್ಲಿ ಅಸತ್ತಿನಿಂದ ಈ ಜಗತ್ತು ಉಂಟಾಯಿತು ಅಂತ ಹೇಳಿದ್ರೆ ಯಾವುದನ್ನು ನಂಬಬೇಕು, ಯಾವುದು ಸರಿ ಅನ್ನೋದು ವೇದಾಂತಿಗಳಲ್ಲಿ ಒಂದು ಪ್ರಶ್ನೆ ಬರುವಂಥದ್ದು, ವೇದಾಂತವನ್ನು ನಂಬೋದವರಲ್ಲೇ. ಅದಕ್ಕೆ 151ನೇ ಸೂತ್ರ, ಅಂದರೆ 1ನೇ ಅಧ್ಯಾಯದಲ್ಲಿ 4ನೇ ಪಾದದ 17ನೇ ಸೂತ್ರ ಹೇಳುತ್ತೆ, ಅಸತ್ ವ್ಯಪದೇಶಾತ್ ನೇತಿ ಚೇದ್ ನ ಧರ್ಮಾಂತರೇಣ ವಾಕ್ಯಶೇಷಾತ್. ನಾವು ಮೊದಲು ಈ ಜಗತ್ತು ಅಸತ್ತಾಗಿತ್ತು, ಹಾಗಾಗಿ ಅದರಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಈ ಸೂತ್ರ ಹೇಳುತ್ತೆ. ಈ ಸತ್ತು ಅಸತ್ತು ವಿಚಾರದಲ್ಲಿ ಯಾಕೆ ಗೊಂದಲ ಉಂಟಾಗಿದೆ, ಇಲ್ಲಿ ಗೊಂದಲಕ್ಕೆ ಆಸ್ಪದವೇ ಇಲ್ಲ ಅಂತ ಈ ಸೂತ್ರ ಹೇಳುತ್ತೆ. ಏನು ಹೇಳುತ್ತೆ? ನಾವು ಮೊದಲು ಈ ಜಗತ್ತು ಅಸತ್ತಾಗಿತ್ತು ಅಂದರೆ, ಹಾಗಾಗಿ ಅದರಲ್ಲಿ ಅವ್ಯಕ್ತ ರೂಪದಿಂದ ಜಗತ್ತು ಇರಲಿಲ್ಲ ಅಂತ ನಾವು ಹೇಳಿದ್ರೆ ಅದು ತಪ್ಪಾಗತ್ತೆ ಅಂತ. ಮುಂದಿನ ಸೂತ್ರಗಳು ಹೇಳುತ್ತೆ, ಆ ಜಗತ್ತು ಇತ್ತು, ಆದರೆ ಅದು ಸೂಕ್ಷ್ಮ ರೂಪದಲ್ಲಿ ಇತ್ತು. ಸೂಕ್ಷ್ಮ ರೂಪದಲ್ಲಿ ಜಗತ್ತು ಇತ್ತು, ಜಗತ್ತೇ ಇರಲಿಲ್ಲ ಅಂತಲ್ಲ, ಆದರೆ ಅದು ಕಣ್ಣಿಗೆ ಕಾಣುವ ರೂಪದಲ್ಲಿ ಇರಲಿಲ್ಲ, ಅದಕ್ಕೆ ಅದನ್ನು ಅಸತ್ ಅಂತ ಹೇಳಿದರು ಅಂತ. ಇದರ ಅರ್ಥ, ಪ್ರಾರಂಭದಲ್ಲಿ ಜಗತ್ತು ಅನ್ಮ್ಯಾನಿಫೆಸ್ಟೆಡ್ ಆಗಿ ಅವ್ಯಕ್ತ ರೂಪದಲ್ಲಿ ಇತ್ತು. ಜಗತ್ತು ಅವ್ಯಕ್ತ ರೂಪದಲ್ಲಿ ಇತ್ತು ಅಂದರೆ ಜಗತ್ತು ಇತ್ತು, ಅದು ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಅಂತ ಅರ್ಥ. ಅದನ್ನೇ ಇಲ್ಲಿ ಅಸತ್ ಅಂತ ಹೇಳಿದ್ದು. ನಂತರ ಈ ಅವ್ಯಕ್ತ ಅನ್ಮ್ಯಾನಿಫೆಸ್ಟೆಡ್ ಯಾವುದಾಗಿತ್ತೋ, ಅಂದರೆ ಅಸತ್ ಯಾವುದಾಗಿತ್ತೋ, ಈ ಜಗತ್ತು ಕಣ್ಣಿಗೆ ಕಾಣುವ ಹಾಗೆ ಮ್ಯಾನಿಫೆಸ್ಟ್ ಆಯಿತು. ಆಗ ನಮ್ಮ ಕಣ್ಣಿಗೆ ಕಾಣಿದಾಗ ಅದನ್ನು ಸತ್ ಅಂತ ನಾವು ಹೇಳಿದೆವು. ಹಾಗಾಗಿ ಒಟ್ಟಾರೆ ನೋಡುವುದಾದರೆ ಪರಮಾತ್ಮನೇ ಜಗತ್ತಾಗಿ ತೋರಿ ಬರುತ್ತಾನೆ ಅನ್ನೋದು ಮೊದಲನೇದು ವಿಚಾರ. ಹಾಗಾಗಿ ಪರಮಾತ್ಮನೇ ಜಗತ್ತಾಗಿ ತೋರಿ ಬರುತ್ತಾನೆ ಅನ್ನೋದು ಅದ್ವೈತ ಸಿದ್ಧಾಂತದ ಪರಮೋಚ್ಚ ಧ್ಯೇಯವಾಗಿದೆ. ಹಾಗಾಗಿ ಅಸತ್ ಎಂದರೆ ಶೂನ್ಯ ಅಂತ ಅರ್ಥ ಅಲ್ಲ. ಅಸತ್ ಅಂದರೆ ಇಲ್ಲೇ ಇಲ್ಲ, ಶೂನ್ಯದಿಂದ ಏನು ಬರಲಿಕ್ಕೆ ಸಾಧ್ಯ ಇಲ್ಲ, ಶೂನ್ಯದಿಂದ ಏನು ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನು ಅದರ ಅರ್ಥ ಏನು? ನಾನ್ ಮ್ಯಾನಿಫೆಸ್ಟೇಷನ್ ಅಂದರೆ ಅವ್ಯಕ್ತವಾಗಿ ಕಣ್ಣಿಗೆ ಕಾಣದ ಅತಿ ಸೂಕ್ಷ್ಮ ರೂಪದಲ್ಲಿ ಇತ್ತು ಎಂದು ಅರ್ಥ ಮಾಡಿಕೊಂಡಾಗ ಈ ವಿಚಾರದಲ್ಲಿ ಗೊಂದಲ ಹೋಗುತ್ತೆ. ಹಾಗಾಗಿ ಈ ಎರಡೂ ಉಪನಿಷತ್ತುಗಳಲ್ಲಿ ಹೇಳೋದು ವಿಚಾರ ಒಂದೇ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು.
ಅಂತ ಈ ಈ ನಮ್ಮ ಸಂಶಯಕ್ಕೆ ವೇದಾಂತ ಸ್ಪಷ್ಟವಾಗಿ ಉತ್ತರ ಹೇಳುತ್ತೆ. ಅಸತ್ ಎಂದರೆ ಸೂಕ್ಷ್ಮ ರೂಪದಲ್ಲಿ ಇತ್ತು. ಸದ್ ಅಂದರೆ ಅದು ನಮ್ಮ ಕಣ್ಣಿಗೆ ಕಾಣುವ, ಅಂದರೆ ಅತೀ ಸೂಕ್ಷ್ಮದಿಂದ ಸೂಕ್ಷ್ಮ ರೂಪಕ್ಕೆ. ಅವ್ಯಕ್ತ ಅಂದಾಗಲೂ ನಮ್ಮ ಕಣ್ಣಿಗೆ ಕಾಣೋಲ್ಲ. ಜಗತ್ತು ಸ್ಥೂಲ ರೂಪದಲ್ಲಿ ಬಂದಾಗ ನಮ್ಮ ಕಣ್ಣಿಗೆ ಕಾಣುತ್ತೆ. ಹಾಗಾಗಿ ಈ ಶಬ್ದಗಳಲ್ಲಿ ಗೊಂದಲ ಇಲ್ಲ ಅಂತ ಹೇಳುತ್ತೆ. ಮುಂದಿನ ಸೂತ್ರ ನೋಡಿ, 152ನೇ ಸೂತ್ರ ಹೇಳುತ್ತೆ, ಯುಕ್ತೇ ಶಬ್ದಾಂತರಾಚ. ಹಾಗಾಗಿ ಹೇಗೆ ನಾವು ಒಂದು ಉದಾಹರಣೆಗೆ ಆಕಾಶ ಪುಷ್ಪ ಅನ್ನೋದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಗೆ ಗೊತ್ತಿದೆ. ಆಕಾಶ ಪುಷ್ಪ ಅಂದರೆ ಅದಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಶೂನ್ಯದಿಂದ ಜಗತ್ತು ಸೃಷ್ಟಿಯಾಗುವ ಸಾಧ್ಯತೆಯೇ ಇಲ್ಲ ಅಂತ ವೇದಾಂತ ಹೇಳುತ್ತೆ. ಏನೂ ಇಲ್ಲ ಅಂದರೆ ಏನು? ಟೋಟಲ್ ಆಬ್ಸೆಂಟಿಂದ ಜಗತ್ತು ಸೃಷ್ಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಈ ಜಗತ್ತು ಸೃಷ್ಟಿ ಆಯಿತು ಎಂದು ಕೇಳಿದರೆ ಅದರ ಅರ್ಥ ಜಗತ್ತು ಇಲ್ಲದ ಸಮಯ ಹೊಂದಿತ್ತು ಅಂತ ಆಗತ್ತೆ. ಸಾಮಾನ್ಯವಾಗಿ ನಾವೊಂದು ಪ್ರಶ್ನೆ ಕೇಳ್ತೇವೆ, ಯಾವಾಗ ಈ ಜಗತ್ತು ಸೃಷ್ಟಿ ಆಯಿತು? ಭಗವಂತ ಯಾಕೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ? ಯಾವಾಗ ಈ ಜಗತ್ತು ಹೋಗಿಬಿಡತ್ತೆ? ಈ ಜಗತ್ತು ಯಾವತ್ತೂ ಸೃಷ್ಟಿ ಇರಲೇ ಇಲ್ಲ ಅನ್ನುವ ಸಮಯವೇ ಇರಲಿಲ್ಲ. ಇದು ಲಯವಾದರೂ ಇಲ್ಲ ಅನ್ನುವ ಸಮಯ ಇಲ್ಲ. ನೋಡಿ, ಇದು ಭಗವದ್ಗೀತೆಯಲ್ಲಿ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅಂತ ಭಗವಂತ ಒಂದು ವಿಚಾರ ಹೇಳ್ತಾನೆ. ಭೂತಗಳು ಹೇಗೆ ಅವ್ಯಕ್ತ ಸ್ಥಿತಿಯಲ್ಲಿರೋದು, ವ್ಯಕ್ತ ಸ್ಥಿತಿಯಲ್ಲಿರೋದು, ಇಲ್ಲದೇ ಇರುವ ಅನ್ನೋ ಸ್ಥಿತಿ ಇಲ್ಲ. ಹಾಗೆ ಇಲ್ಲಿ ಬ್ರಹ್ಮಸೂತ್ರಲ್ಲಿ ಬರುತ್ತೆ ನೋಡಿ, ಜಗತ್ತು ಅವ್ಯಕ್ತ ಸ್ಥಿತಿಯಲ್ಲಿರೋದು ಮತ್ತು ವ್ಯಕ್ತ ರೂಪದಲ್ಲಿ ತೋರುವುದು ಅಂತ ಬಿಟ್ಟರೆ ಜಗತ್ತೇ ಇಲ್ಲ ಅನ್ನೋ ಸ್ಥಿತಿ ಇಲ್ಲ ಅಂತ ಈ ಸೂತ್ರ ಹೇಳುತ್ತೆ. ಹಾಗಾಗಿ ಯಾಕಂದ್ರೆ ಜಗತ್ತು ಯಾವಾಗ ಹುಟ್ಟಿತು ಅಂದರೆ ಜಗತ್ತು ಇಲ್ಲದೊಂದು ಸಮಯ ಇತ್ತು ಅಂತ ಅರ್ಥ ಆಗತ್ತೆ. ಹಾಗಾಗಿ ಪ್ರಶ್ನೆಯೇ ತಪ್ಪಾಗತ್ತೆ ಅನ್ನೋದು. ನಾವು ಯಾವಾಗ ಈ ಜಗತ್ತು ನಾಶವಾಗುತ್ತದೆ ಎಂದರೆ ಯಾವುದೋ ಒಂದು ಸಮಯದಲ್ಲಿ ಜಗತ್ತು ಇಲ್ಲ ಅಂತ ಆಗತ್ತೆ ಅಂತ. ಈ ಪ್ರಶ್ನೆಯೂ ತಪ್ಪು. ಯಾಕಂದರೆ ಜಗತ್ತು ಇಲ್ಲದ ಸಮಯವೇ ಇಲ್ಲ, ಜಗತ್ತು ಹುಟ್ಟದೇ ಇರುವ ಸಮಯ ಇಲ್ಲ, ನಾಶವಾಗೋದು ಇಲ್ಲ. ಆದರೆ ನಾವು ಕಾಲಮಾನದಿಂದ ಅಳೆಯುವಾಗ, ದೇಶ ಕಾಲ ನಿಮಿತ್ತ ದೃಷ್ಟಿಯನ್ನು ಇಟ್ಟುಕೊಂಡಾಗ ನಾವು ಈ ಪ್ರಶ್ನೆಯನ್ನು ಕೇಳ್ತೇವೆ. ಇದು ಕಾಲ ಅನ್ನೋದೊಂದು ಚಕ್ರ ಇದ್ದ ಹಾಗೆ, ಸೃಷ್ಟಿ ಅನ್ನೋದೊಂದು ಚಕ್ರ ಇದ್ದ ಹಾಗೆ. ಅಂದರೆ ಚಕ್ರ ಏನೋ ಮೇಲ್ ಬರುತ್ತೆ ಕೆಳಗೆ ಹೋಗುತ್ತೆ, ಮೇಲ್ ಬರುತ್ತೆ ಕೆಳಗೆ ಹೋಗುತ್ತೆ. ಈಗ ಭೂಮಿ ಸುತ್ತೋದ್ರಿಂದ ನಮಗೆ ಸೂರ್ಯ ಉದಯ ಆದ ಹಾಗೆ ಕಾಣಿಸುತ್ತೆ. ಹಾಗಾದರೆ ಸೂರ್ಯ ಮುಳುಗಿ ಹೋದ ಅಂತ ನಾವು ಹೇಳ್ತೇವೆ. ನಿಜವಾಗಿ ಸೂರ್ಯ ಮುಳುಗಿ ಹೋಗೋದೇ ಇಲ್ಲ. ಮತ್ತೇನು, ಭೂಮಿಯ ಚಲನೆಯಿಂದಾಗಿ ಸೂರ್ಯ ನಮಗೆ ಕಾಣದ ಹಾಗೆ ಆಗತ್ತೆ ಅಷ್ಟೇ. ಹಾಗೆಯೇ ಇಲ್ಲಿ ಹೇಳ್ತಾ ಇರೋದು, ಈ ಸೃಷ್ಟಿ ಚಕ್ರದಲ್ಲಿ ಒಂದು ಸಲ ಈ ಜಗತ್ತು ವ್ಯಕ್ತವಾಗುತ್ತದೆ, ಒಂದು ಸಲ ಇದು ಜಗತ್ತು ಅವ್ಯಕ್ತವಾಗುತ್ತದೆ ಎನ್ನುವ ಎರಡೇ ವಿಷಯ ಇರೋದೇ ಬಿಟ್ಟು ಜಗತ್ತು ಇಲ್ಲ ಅಂತಾಗೋದು ಅನ್ನೋದು ಪ್ರಶ್ನೆಯೇ ಇಲ್ಲ ಅಂತ ಈ ಸೂತ್ರ ಹೇಳ್ತಾ ಮುಂದಿನ ಸೂತ್ರ ಹೇಳುತ್ತೆ. 153ನೇ ಸೂತ್ರ ಅಥವಾ 1ನೇ ಅಧ್ಯಾಯದ 4ನೇ ಪಾದದ 19ನೇ ಸೂತ್ರ, ಪಟವಚ್ಚ ಅಂತ ಹೇಳ್ತಾರೆ. ಪಟವಚ್ಚ ನೋಡಿ, ದಾರಗಳಲ್ಲಿ ಬಟ್ಟೆಯೂ ಇದೆ. ದಾರಗಳನ್ನು ನಾವು ಪೋಣಿಸಿದಾಗ ಅದರ ಒಳಗೆ ಬಟ್ಟೆ ಅನ್ನೋದು ಅಂತರ್ಗತವಾಗಿ ಇರುತ್ತೆ. ಬರೀ ದಾರಗಳನ್ನು ನಾವು ಇದು ಮಾಡಿದ್ರು ಅದರಲ್ಲಿ ಬಟ್ಟೆ ಅಂದರೆ ಮ್ಯಾನಿಫೆಸ್ಟನ್ ಆಗುವ ವಿಚಾರ ಆದ ದಾರಗಳಲ್ಲಿ ಇರುತ್ತೆ. ನೇಕಾರನು ದಾರಗಳನ್ನು ಒಟ್ಟಿಗೆ ಸೇರಿಸುತ್ತಾನೋ ಆವಾಗ ನಮಗೆ ಬಟ್ಟೆಯು ಕಂಡು ಬರುತ್ತದೆ, ಬಟ್ಟೆ ವ್ಯಕ್ತವಾಗತ್ತೆ. ಬರೀ ದಾರಗಳಿದ್ದರೆ ಬಟ್ಟೆ ವ್ಯಕ್ತ ಆಗೋದಿಲ್ಲ, ಆದರೂ ಬಟ್ಟೆ ಅವ್ಯಕ್ತ ರೂಪದಿಂದ ಇರುತ್ತೆ ಎಂದ. ಬಟ್ಟೆ ಇಲ್ಲದಿದ್ದಾಗಲೂ ದಾರಗಳಲ್ಲಿ ಅವ್ಯಕ್ತ ರೂಪದಿಂದ ಬಟ್ಟೆ ಇರುತ್ತದೆ ಅಂತ ನಾವು ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಹಾಗೆಯೇ ಈ ಇಡೀ ಜಗತ್ತು ಯಾವಾಗಲೂ ಅವ್ಯಕ್ತ ರೂಪದಲ್ಲಿ ಪರಮಾತ್ಮನಲ್ಲಿ ಇರುತ್ತದೆ. ಯಾವಾಗ ಅದು ವ್ಯಕ್ತವಾಗುವುದೋ ಅದು ಜಗತ್ತಿನ ರೂಪದಿಂದ ನಮಗೆ ಕಂಡುಬರುತ್ತದೆ.
ಅವ್ಯಕ್ತ ರೂಪದಲ್ಲಿ ಇದ್ದಾಗ ಇದನ್ನು ಶಕ್ತಿ ಅಂತ ಹೇಳ್ತೇವೆ, ಅಥವಾ ಮಾಯಾಶಕ್ತಿ ಅಂತ, ಅಥವಾ ಈಶ್ವರಿ ಶಕ್ತಿ ಅಂತ ಹೇಳುತ್ತೇವೆ. ಹಾಗಾಗಿ ಇದು ಸಾಂಖ್ಯ ಪ್ರಕೃತಿ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಇದನ್ನು ಇನ್ನೊಂದು ಸಲ ಹೇಳ್ತೇನೆ, ಸ್ವಲ್ಪ ಗೊಂದಲ ಆಗತ್ತೆ ಇವೆಲ್ಲ ಕೇಳುವಾಗ, ಸಹಜವಾಗಿ ಗೊಂದಲ ಆಗತ್ತೆ. ನೋಡಿ, ಜಗತ್ತು ಈ ಶಕ್ತಿ ಅನ್ನೋದು ಭಗವಂತನಲ್ಲಿರುವ ಮಾಯಾಶಕ್ತಿ ವ್ಯಕ್ತವಾದಾಗ ಜಗತ್ತಿನ ರೂಪದಲ್ಲಿ ವ್ಯಕ್ತವಾಗತ್ತೆ. ಅವ್ಯಕ್ತವಾದಾಗ ಅದು ಶಕ್ತಿ ರೂಪದಲ್ಲಿ ಪರಬ್ರಹ್ಮ ಪರಮಾತ್ಮನಲ್ಲೇ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಇದು ಮತ್ತೆ ಮತ್ತೆ ಹೇಳಬೇಕು. ಅಂದರೆ ಪರಬ್ರಹ್ಮ ಪರಮಾತ್ಮನಲ್ಲಿ ಶಕ್ತಿ ಇದೆ, ನೀವು ಮಾಯಾಶಕ್ತಿ ಅನ್ಬೋದು, ಈಶ್ವರಿ ಶಕ್ತಿ ಅನ್ಬೋದು. ಈ ಶಕ್ತಿ ವ್ಯಕ್ತವಾದಾಗ ಅದು ಜಗತ್ತಾಗಿ ತೋರಿ ಬರುತ್ತದೆ. ಈ ಜಗತ್ತು ಅವ್ಯಕ್ತವಾದಾಗ ಪರಬ್ರಹ್ಮ ಪರಮಾತ್ಮನಲ್ಲಿ ಶಕ್ತಿಯಾಗಿ ವಿಲೀನ ಆಗತ್ತೆ ಅಂತ ಬಿಟ್ಟರೆ, ಹಾಗಾಗಿ ಇಲ್ಲ ಅನ್ನೋ ಸಮಯವೇ ಇಲ್ಲ ಅಂತ ಹೇಳೋದು. ಮುಂದಿನ ಸೂತ್ರ ನೋಡಿ ಹೇಳುತ್ತೆ, ಈ 154ನೇ ಸೂತ್ರ, ಯಥಾಚ ಪ್ರಾಣಾನಿ. ಒಂದು ಉದಾಹರಣೆ ಮೂಲಕ ಹೇಳ್ತಾರೆ. ಮರಣ ಕಾಲದಲ್ಲಿ ಜೀವನು ಈ ದೇಹವನ್ನು ಬಿಡುವಾಗ ಹೇಗೆ ಬಿಡ್ತಾನೆ ಮರಣ ಕಾಲದಲ್ಲಿ ಜೀವನು ಈ ದೇಹವನ್ನು? ಪಂಚ ಜ್ಞಾನೇಂದ್ರಿಯಗಳನ್ನು, ಪಂಚ ಕರ್ಮೇಂದ್ರಿಯಗಳನ್ನು ತನ್ನ ಜೊತೆಗೆ ಒಂದಾಗಿಸಿಕೊಳ್ತಾನೆ. ಪಂಚ ಜ್ಞಾನೇಂದ್ರಿಯಗಳನ್ನು, ಪಂಚ ಕರ್ಮೇಂದ್ರಿಯಗಳನ್ನು ತನ್ನ ಜೊತೆಗೆ ಒಂದಾಗಿಸಿಕೊಳ್ಳುತ್ತಾನೆ. ಆಯಿತು, ಒಂದು ಸ್ಟೇಜ್ ಆಯಿತು. ಎರಡನೇ ಸ್ಟೇಜಲ್ಲಿ ಈ ಜೀವನು ಸೂಕ್ಷ್ಮ ಶರೀರದಲ್ಲಿ ಇರ್ತಾನೆ. ಈ ಜೀವನು ಸೂಕ್ಷ್ಮ ಶರೀರದಲ್ಲಿ ಒಂದಾಗ್ತಾನೆ. ಈಗ ಏನಾಯಿತು? ಸೂಕ್ಷ್ಮ ಶರೀರ ಅಂದಾಗ ನಿಮಗೇನಾಯಿತು? ಪಂಚಭೂತಗಳು, ಪಂಚಪ್ರಾಣಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು, ಜೊತೆಗೆ ಜೀವ, ಇಷ್ಟಾಯಿತು. ಆ ಸೂಕ್ಷ್ಮ ಶರೀರ ಮುಂದೆ ಕಾರಣ ಶರೀರದಲ್ಲಿ ಒಂದಾಗತ್ತೆ. ಹೀಗೆ ಒಂದು ಮಾಡಿಕೊಂಡು ಇದನ್ನೆಲ್ಲ ತಗೊಂಡು ಅದು ಬೇರೊಂದು ಶರೀರಕ್ಕೆ ಪ್ರವೇಶಿಸುತ್ತದೆ. ಇನ್ನೊಂದು ದೇಹವನ್ನು ಅದು ಪ್ರವೇಶಿಸುವವರೆಗೂ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಅವ್ಯಕ್ತವಾಗಿರ್ತವೆ. ಪ್ರವೇಶಿಸುವವರೆಗೆ ಅವ್ಯಕ್ತವಾಗಿರ್ತದೆ. ಇನ್ನೊಂದು ದೇಹವನ್ನು ಪ್ರವೇಶಿಸಿದ ನಂತರ, ಮಗುವಿನ ಜನನವಾದ ನಂತರ ಆ ಮಗುವಿನಲ್ಲಿ ಆ್ಯಕ್ಟಿವ್ ಆಗತ್ತೆ, ವ್ಯಕ್ತವಾಗತ್ತೆ. ಏನು? ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚಭೂತಗಳು, ಪಂಚಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವೆಲ್ಲ ಏನಾಗತ್ತೆ? ವ್ಯಕ್ತ ರೂಪಕ್ಕೆ ಬರುತ್ತೆ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದ್ದು ಏನೆಂದರೆ, ಪ್ರಳಯ ಕಾಲದಲ್ಲೂ ಸಹ ಅವ್ಯಕ್ತ ರೂಪದಲ್ಲಿ ಇರುತ್ತದೆ. ಸೃಷ್ಟಿಯ ಸಮಯದಲ್ಲಿ ವ್ಯಕ್ತ ರೂಪದಿಂದ ಅದು ತೋರಿಸಿಕೊಳ್ಳುತ್ತದೆ ಅಂತ ಈ 154ನೇ ಸೂತ್ರ ಅಥವಾ 1ನೇ ಅಧ್ಯಾಯದ 4ನೇ ಪಾದದ 20ನೇ ಸೂತ್ರ ಹೇಳುತ್ತೆ. ಮುಂದೆ 21ನೇ ಸೂತ್ರ ಅಥವಾ 155ನೇ ಸೂತ್ರ ಏನು ಹೇಳುತ್ತೆ ಅಂದರೆ, ಇತರ ವ್ಯಪದೇಶಾತ್ ಇತಾಕರಣಾದಿ ದೋಷ ಪ್ರಸಕ್ತಿ. ಇತರ ವ್ಯಪದೇಶಾತ್ ಇತಾಕರಣಾದಿ ದೋಷ ಪ್ರಸಕ್ತಿ. ಬ್ರಹ್ಮವೇ ಜೀವವಾಗಿ ವ್ಯಕ್ತವಾಯಿತು. ಜೀವ ಎಂದರೆ ಯಾವಾಗಲೂ ದುಃಖಕ್ಕೆ ಒಳಪಟ್ಟದ್ದಾಗಿದೆ. ಕಾನ್ಸ್ಟೆಂಟ್ಲಿ ಸಫರಿಂಗನ್ನೇ ನಾವು ಜೀವ ಅಂತ ಹೇಳೋದು. ಪ್ರಶ್ನೆ ಇದು, ಯಾರು ತಾನೇ ತನ್ನ ದುಃಖಕ್ಕಾಗಿ ಕೆಲಸ ಮಾಡ್ತಾರೆ? ಯಾರು ಮಾಡೋಲ್ಲ ಅಲ್ವ? ನನ್ನ ದುಃಖಕ್ಕಾಗಿ ನಾನೇ ಯಾವತ್ತಾದರೂ ಕೆಲಸ ಮಾಡ್ತಾನ? ಸದಾ ಆನಂದಮಯನಾದ ಬ್ರಹ್ಮನು ಯಾಕೆ ಜೀವನಾಗಿ ಇರ್ತಾನೆ? ಯಾಕೆ ಜೀವನಾಗಿ ತೋರಿಸ್ಪಡ್ಕೊಳ್ತಾನೆ ಅನ್ನೋದೊಂದು ಸಂಶಯ. ಈಗ ನಾವು ಏನು ಹೇಳ್ತೇವೆ,
ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ ಅಂತವೆ. ಜೀವನು ಪರಬ್ರಹ್ಮನೇ ಅಥವಾ ಪರಬ್ರಹ್ಮನು ಜೀವನೇ. ಈಗ ಪರಬ್ರಹ್ಮನು ಜೀವನಾಗಿ ಯಾಕೆ ತೋರ್ಪಡಿಸ್ಕೊಳ್ತಾನೆ? ದುಃಖ ಪಡಲಿಕ್ಕೆ ಯಾವತ್ತಾದರೂ ಹಾಗೆ ತೋರ್ಪಡಿಸ್ಕೊಳ್ತಾರೋ? ಹಾಗಾಗಿ ಇದು ಯಾಕೋ ಸರಿ ಕಾಣಿಸ್ತಾ ಇಲ್ಲ, ಇದು ದೋಷವಾಗಿದೆ. ಹಾಗಾಗಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎನ್ನುವ ಪೊಸಿಷನ್ನಿಂದ ಬ್ರಹ್ಮ ಜೀವನಾಗಿ ಬರುತ್ತದೆ, ತೋರ್ಪಡಿಸಿಕೊಳ್ಳುತ್ತದೆ ಎಂದರೆ ನಾವು ಇದನ್ನು ಒಪ್ಪಲಿಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಆಗೋಲ್ಲ. ಹಾಗಾಗಿ ಪರಬ್ರಹ್ಮನು ಈ ಸೃಷ್ಟಿಯ ಕಾರಣವಲ್ಲ, ಯಾಕಂದರೆ ಅವನು ಇದಕ್ಕೆ ಜೀವನಾಗಿ ತೋರ್ತಾನಲ್ಲ. ಜೀವನಾಗಿ ತೋರಿದಾಗ ಅವನು ದುಃಖಕ್ಕೊಳಗಾಗ್ತಾನೆ ಅಂತ ಪ್ರಶ್ನೆ. ಅಂದರೆ ಇದೊಂದು ಸಂಶಯ. ಯಾರಿಗಿದು ಬರುವ ಸಂಶಯ? ವೇದಾಂತವನ್ನು ಒಪ್ಪೋರಿಗೂ ಇದು ಒಂದು ಸಂಶಯ ಬರುತ್ತೆ ಅಂತ. ಅದಕ್ಕೆ ಮುಂದಿನ ಸೂತ್ರ ಅದಕ್ಕೆ ಹೇಳುತ್ತೆ ಉತ್ತರ ಏನು, 156ನೇ ಸೂತ್ರ ಹೇಳುತ್ತೆ, ಅಧಿಕಂತು ಭೇದ ನಿರ್ದೇಶಾತ್. ಅಧಿಕಂತು ಭೇದ ನಿರ್ದೇಶಾತ್. ಬ್ರಹ್ಮ ಜೀವನಾಗಿ ತೋರಿ ಬಂತು ಎಂದರೆ ಇದರ ಅರ್ಥ ಪರಬ್ರಹ್ಮ ಜೀವನಾಗಿಯೇ ಇರುತ್ತದೆ ಅಂತ ಅರ್ಥ ಮಾಡಿಕೊಳ್ಬಾರ್ದು. ಬ್ರಹ್ಮ ಜೀವನಾಗಿ ತೋರಿ ಬಂತು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಜೀವನಾಗಿಯೇ ಇತ್ತು ಅಂತ ಅಲ್ಲ, ತೋರಿ ಬಂತು. ಹೇಗೆ ಪರಬ್ರಹ್ಮ ಪರಮಾತ್ಮನು ಜಗತ್ತಾಗಿ ತೋರಿ ಬಂದ ಅಂದರೆ ಪರಬ್ರಹ್ಮ ಇಲ್ಲ ಅಂತ ಅರ್ಥ ಅಲ್ಲ. ಪರಬ್ರಹ್ಮನಾಗಿ ಇರುತ್ತೆ, ಜಗತ್ತಾಗಿಯೂ ತೋರಿ ಬರ್ತಾನೆ ಅಂತ ಅರ್ಥ. ಬ್ರಹ್ಮನು ಜೀವಕ್ಕಿಂತ ಅತ್ಯುನ್ನತ ಸ್ಥಾನದಲ್ಲಿದೆ. ಬ್ರಹ್ಮ ಅನ್ನೋದು ಜೀವಕ್ಕಿಂತ ಅತ್ಯುನ್ನತ ಸ್ಥಾನದಲ್ಲಿದೆ. ಹೇಗೆಂದರೆ ನಾವು ಪುನಃ ಶ್ರುತಿ ಸ್ಮೃತಿ ವಾಕ್ಯಗಳಲ್ಲಿ ಇದನ್ನೇ ಮತ್ತೆ 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 ಕೇಳ್ತಾ ಇರ್ತವೆ. ನೋಡಿ, ಬೃಹದಾರಣ್ಯಕ, ಕಠೋಪನಿಷತ್ತು, ಈ ಉಪನಿಷತ್ತುಗಳೆಲ್ಲ ಇದನ್ನೇ ಹೇಳುತ್ತವೆ. ಜೀವಾತ್ಮನು ಮತ್ತು ಪರಮಾತ್ಮ ಇಬ್ಬರು ಹೃದಯದ ಗುಹೆಯಲ್ಲೇ ಇದ್ದಾರೆ. ಜೀವಾತ್ಮನು ಹೃದಯದ ಗುಹೆಯಲ್ಲೇ ಇದ್ದಾನೆ, ಪರಮಾತ್ಮನು ಹೃದಯದ ಗುಹೆಯಲ್ಲೇ ಇದ್ದಾರೆ. ಜೀವಾತ್ಮನು ತನ್ನ ಸ್ವರೂಪವನ್ನು ತಿಳಿದುಕೊಂಡು ಪರಮಾತ್ಮನಲ್ಲಿ ಒಂದಾದಾಗ, ಇದನ್ನು ಗಮನಿಸಬೇಕು. ಕೆಲವರಿಗೆ ಇದು ಅರ್ಥ ಆಗದೆ, ಎಲ್ಲ ಜೀವಾತ್ಮರು ಹಾಗಾದರೆ ಪರಬ್ರಹ್ಮ ಸ್ವರೂಪರೋ, ಎಲ್ಲ ಜೀವಾತ್ಮರು ನಾವು ಪರಮಾತ್ಮನೋ, ಹಾಗಾದರೆ ಇದು ಅಹಂಕಾರ ಅಲ್ವಾ, ಹೀಗೆಲ್ಲ ಮಾತಾಡ್ತಾರೆ. ಅದೆಲ್ಲ ಇಲ್ಲಿ ಗಮನಿಸಬೇಕು. ಯಾವಾಗ ಜೀವಾತ್ಮನು ತನ್ನ ಸ್ವರೂಪವನ್ನು ತಿಳಿದುಕೊಂಡು ಬ್ರಹ್ಮಜ್ಞಾನಿ ಆಗ್ತಾನೋ, ಆತ್ಮಜ್ಞಾನಿ ಆಗ್ತಾನೋ, ಆ ಜೀವಗಳು ಮಾತ್ರ ಪರಮಾತ್ಮನಲ್ಲಿ ಒಂದಾಗುತ್ತವೆ. ಎಲ್ಲ ಜೀವಗಳು ಅಂತಲ್ಲ. ಹೀಗೆ ಆ ಜೀವಗಳು ಪರಮಾತ್ಮನಲ್ಲಿ ಒಂದಾದಾಗ ತಾನು ಮುಕ್ತನಾಗ್ತಾನೆ. ಎಲ್ಲ ಜೀವಗಳು ಮುಕ್ತನಾಗ್ತಾನೆ ಅಂತ ಹೇಳಲಿಲ್ಲ, ಅದ್ವೈತ ವೇದಾಂತ ಹೇಳೋಲ್ಲ. ಯಾವ ಜೀವನು ಹೃದಯದಲ್ಲಿ ಜೀವಾತ್ಮನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ. ಯಾವ ಜೀವನು ಸಾಧನೆಯ ಮೂಲಕ, ವೇದಾಂತ ಚಿಂತನೆಯ ಮೂಲಕ ತನ್ನ ಅಜ್ಞಾನವನ್ನು ಕಳೆದುಕೊಂಡು ಪರಮಾತ್ಮನಲ್ಲಿ ಒಂದಾಗುತ್ತಾನೋ ಅವನು ಮುಕ್ತನಾಗುತ್ತಾನೆ. ಹೀಗೆ ಜೀವ ಒಟ್ಟಾರೆ ಪರಬ್ರಹ್ಮವಲ್ಲ, ಆದರೆ ಪರಬ್ರಹ್ಮ ಜೀವನಾಗಿ ತೋರ್ಪಡಿಸಿಕೊಳ್ಳುತ್ತಾನೆ. ಪರಬ್ರಹ್ಮ ಜೀವನಾಗಿ ತೋರ್ಪಡಿಸಿಕೊಳ್ಳುತ್ತಾನೆ. ಮೂಲತಃ ಜೀವನೇ ಪರಬ್ರಹ್ಮ ಅಲ್ಲ, ಜೀವನೇ. ಅವನು ಪರಬ್ರಹ್ಮದಲ್ಲಿ ಒಂದಾಗ ಆ ಜೀವನನ್ನು ನಾವು ಪರಬ್ರಹ್ಮ ಅಂತ ಹೇಳ್ತೇವೆ. ಪರಬ್ರಹ್ಮವು ಜೀವನಾಗಿ ತೋರಿಕೊಂಡ ಮಾತ್ರದಿಂದಲೇ ಪರಬ್ರಹ್ಮವು ಜೀವನಾಗೋದಿಲ್ಲ. 5 ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕು. ಪರಬ್ರಹ್ಮವು ಜೀವನಾಗಿ ತೋರ್ಕೊಂಡತ್ತೆ ಅಂದರೆ ಒರಿಜಿನಲಿ ಅದು ಪರಬ್ರಹ್ಮವೇ, ಜೀವನಾಗಿ ಸುಮ್ಮನೆ ತೋರಿಸ್ಕೊಂಡಿದೆ ಅಷ್ಟೇ. ಅದರ ಅರ್ಥ ಅದು ಯಾವಾಗಲೂ ಜೀವನಾಗಿ ಇರ್ತದೆ ಅಂತಲ್ಲ. ಒಂದು ಉದಾಹರಣೆಗೆ ಹೇಳ್ತಾರೆ, ಒಬ್ಬ ಆ್ಯಕ್ಟರ್ ನಾಟಕದಲ್ಲಿ ಭಿಕ್ಷುಕನ ಪಾತ್ರ ವಹಿಸ್ತಾನೆ. ಹಾಗೆ ಅವನು ಭಿಕ್ಷುಕನ ಪಾತ್ರವನ್ನು ವಹಿಸಿದ ಮಾತ್ರಕ್ಕೆ ಮಾಮೂಲು ಭಿಕ್ಷುಕ ಮತ್ತು ಅವನು ಒಂದೇ ಆಗೋದಿಲ್ಲ. ಆ ಪಾತ್ರ ಮಾತ್ರ ಅದು ಭಿಕ್ಷುಕನ ಪಾತ್ರ, ಆದರೆ ರಿಯಲ್ ಭಿಕ್ಷುಕನಾಗಿಯೇ ಇರ್ತಾನೆ. ಹಾಗೆ ರಿಯಲ್ ಜೀವ ಅನ್ನೋದು ಜೀವನಾಗಿಯೇ ಇರ್ತಾನೆ.
ಪರಬ್ರಹ್ಮನು ಜೀವನಾಗಿ ತೋರಿ ಬಂದರೂ ಈ ಜೀವಾತ್ಮನು ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡಿಕೊಂಡ ನಂತರ ಪರಬ್ರಹ್ಮದಲ್ಲಿ ಒಂದಾದರೆ ನಾವು ಅವನನ್ನು ಪರಬ್ರಹ್ಮ ರೂಪಿಯಾಗಿದ್ದಾನೆ, ಆತ್ಮಜ್ಞಾನಿಯಾಗಿದ್ದಾನೆ ಅಂತ ಹೇಳ್ತವೆ. ಇದೇ ರೀತಿಯಲ್ಲಿ ಪರಬ್ರಹ್ಮ ಪರಮಾತ್ಮನು ಜೀವನಾಗಿ ತೋರಿ ಬಂದು ದುಃಖ ಪಡುವವನಂತೆ ಕಾಣಿಸಿಕೊಳ್ಳುತ್ತಾನೆ ಅಷ್ಟೇ. ಅಂದ ಮಾತ್ರಕ್ಕೆ ಅವನಿಗೆ ದುಃಖ ಇದೆ ಅಂತ ಅರ್ಥ ಅಲ್ಲ, ಪರಬ್ರಹ್ಮನಿಗೂ ದುಃಖ ಇದೆ ಅಂತ ಅರ್ಥ ಅಲ್ಲ. ಈಗ ಪಿಕ್ಚರ್ನಲ್ಲಿ ಒಬ್ಬ ಆ್ಯಕ್ಟರ್ ಭಿಕ್ಷುಕನಾಗಿ ತೋರಿಸ್ಕೊಳ್ತಾನೆ, ಆವಾಗ ತುಂಬ ದುಃಖ ಪಡುವ ಹಾಗೆ ತೋರಿಸ್ತಾನೆ. ಅದರ ಅರ್ಥ ಆ ಆ್ಯಕ್ಟರಿಗೆ ನಿಜವಾಗಿ ದುಃಖ ಇದೆ ಅಂತ ಅರ್ಥ ಅಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳ್ಕೊಳ್ಳೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಸಿಸ್ಟಮ್ ಒಂದೇ ಜಗದ್ಗುರುಂ. ಓಂ ತತ್ ಸತ್.